ಮಿತ್ರರೇ ನಮಸ್ಕಾರ. ರಘುಟೆಕ್ ಚಾನಲ್ಗೆ ತಮಗೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ತಿಳಿಯೋಣ ಹೇಗೆ ಒಬ್ಬ ಸರ್ಕಾರಿ ನೌಕರ ಸಂತಾನಹರಣ ಚಿಕಿತ್ಸೆ ಪತಿ ಅಥವಾ ಪತ್ನಿ ಎರಡರಲ್ಲಿ ಯಾರಿಗಾದರೂ ಒಬ್ಬರಿಗೆ ಮಾಡಿಕೊಂಡ್ರೆ ಅಥವಾ ಪತಿ ಪತ್ನಿ ಇಬ್ಬರೂ ಇದ್ದರೆ ಅದರಲ್ಲಿ ಒಬ್ಬರಿಗೆ ಸರ್ಕಾರಿ ನೌಕರರು ಇಬ್ಬರೂ ಆಗಿದ್ದರೆ ಒಬ್ಬರಿಗೆ ಮಾತ್ರ ಇದರ ಬೆನಿಫಿಟ್ ಸಿಗುತ್ತೆ. ಹಾಗಾಗಿ ಈಗ ನಾನು ಒಬ್ಬ ಪುರುಷ ಎಂಪ್ಲಾಯಿ ತನ್ನ ಪತ್ನಿಗೆ ಸಂತಾನಹರಣ ಚಿಕಿತ್ಸೆ ಮಾಡಿರ್ತಾರೆ ಅಂತ ಹೇಳಿದ್ರೆ ಸ್ಟೆರಿಲೈಸೇಷನ್ ಮಾಡಿರ್ತಾರೆ. ಸೊ ಅದಕ್ಕೆ ಒಂದು ಇನ್ಕ್ರಿಮೆಂಟು ಶಾಶ್ವತವಾಗಿ ಅವನು ರಿಟೈರ್ ಆಗೋವರೆಗೂ ಕೂಡ ಸಿಗ್ತಾ ಇರುತ್ತೆ. ಸೊ ಅದನ್ನು ಹೇಗೆ ಮಾಡ್ಕೊಳ್ಳೋದು ಅನ್ನೋವಂಥದ್ದನ್ನು ನೋಡೋಣ. ಈಗ HRMSನಲ್ಲಿ ನಾವು ಹೋಮ್ ಪೇಜಲ್ಲಿ ಇದ್ದೀವಿ. ಇಲ್ಲಿ ಸುಮಾರಷ್ಟು ಆಪ್ಷನ್ಸ್ ಇದ್ದಾವೆ. ಅದರಲ್ಲಿ ಮೊದಲನೇ ಆಪ್ಷನ್ನು ಸರ್ವಿಸ್ ರಿಜಿಸ್ಟರ್ ಅಂತ ಇದೆ. ಅದಕ್ಕೆ ಬನ್ನಿ. ಅದರಲ್ಲಿ ಬಂದ್ಬಿಟ್ಟು ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಸಿಂಗಲ್ ಚೈಲ್ಡ್ ಆರ್ ಫ್ಯಾಮಿಲಿ ನಾರ್ಮ್ ಅಂತ ಇದೆ ನೋಡ್ರಿ. ಅಲ್ಲಿ ಸೆಂಡ್ ಟು HOD ಫಾರ್ ಸಿಂಗಲ್ ಚೈಲ್ಡ್ ನಾರ್ಮ್ ಆ್ಯಂಡ್ ಫ್ಯಾಮಿಲಿ ನಾರ್ಮ್ ಅಂತ ಇದೆ ನೋಡ್ರಿ ಇಲ್ಲಿ. ಸೊ ಅದನ್ನು ಸ್ಮಾಲ್ ಫ್ಯಾಮಿಲಿ ನಾರ್ಮ್ ಅಂತ ಇದೆ ನೋಡ್ರಿ, ಅದನ್ನು ನೀವು ಚೂಸ್ ಮಾಡ್ಕೋಬೇಕಾಗತ್ತೆ. ಸೊ ನಾನು ಕರ್ಜರ್ ತೊಗೊಂಡ್ಬಿಟ್ಟು ಅಲ್ಲಿ ಕ್ಲಿಕ್ ಮಾಡ್ತೀನಿ. ಎಸ್, ಸಿಂಗಲ್ ಚೈಲ್ಡ್ ಆರ್ ಸ್ಮಾಲ್ ಫ್ಯಾಮಿಲಿ ನಾರ್ಮ್ ಅಂದರೆ SFN ಅಂತ. ಸೊ ಇದು ಈ ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಓಪನ್ ಆದಾಗ ನಿಮಗೆ KJID ನಂಬರ್ ಇರುತ್ತಲ್ಲ, ಆ KJID ನಂಬರನ್ನು ಇಲ್ಲಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ. KJID ನಂಬರ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಸರ್ಚ್ ಅಂತ ಇದೆ ನೋಡ್ರಿ, ಗೆಟ್ ಪಕ್ಕದಲ್ಲಿ ಸರ್ಚ್ ಇದೆಯಲ್ಲ, ಅಲ್ಲಿ ಬಂದುಬಿಟ್ಟು ನೀವು ಸಂಬಂಧಪಟ್ಟ ಎಂಪ್ಲಾಯರವರ ಮೊದಲ 3 ಅಕ್ಷರ, ಅವರ ಹೆಸರಿನ ಮೊದಲ 3 ಅಕ್ಷರವನ್ನು ಕೊಟ್ಟು ಸರ್ಚ್ ಮಾಡಿದರೆ KJID ನಂಬರ್ ಶೋ ಆಗುತ್ತೆ. ನೆನಪಿಲ್ಲ ಅಂದರೆ ಸೊ ಈಗ ನಾವು KJID ನಂಬರ್ ನಮಗೆ ಗೊತ್ತಿರೋದ್ರಿಂದ ನಿಮಗೆ KJID ನಂಬರ್ ಮೂಲಕವೇ ನಾನು ತೋರಿಸ್ತೀನಿ. ಸೊ ಈಗ KJID ನಂಬರನ್ನು ಎಂಟ್ರಿ ಮಾಡಿ. ವೆಯ್ಟ್, ನಾನೀಗ KJID ನಂಬರನ್ನು ಎಂಟ್ರಿ ಮಾಡ್ತಾ ಇದ್ದೀನಿ. KJID ನಂಬರ್ ಎಂಟ್ರಿ ಮಾಡಿದ ಮೇಲೆ ಪಕ್ಕದಲ್ಲಿರೋ ಗೆಟ್ ಬಟನನ್ನು ಒತ್ತಬೇಕಾಗುತ್ತೆ. ಅವರ ಹೆಸರು, ಸೇವೆಗೆ ಸೇರಿದ ದಿನಾಂಕ ಎಲ್ಲವೂ ಕೂಡ ತೋರಿಸುತ್ತೆ. ಇಲ್ಲಿ ಅದರ ಕೆಳಗಡೆ ಇರುವಂಥ ಬಹುಮುಖ್ಯವಾಗಿರ್ತಕ್ಕಂಥ ಆಪ್ಷನ್ ಏನಪ್ಪ ಅಂತಂದರೆ ಎಫೆಕ್ಟ್ ಡೇಟ್. ಅದು ಸೊ ಯಾವತ್ತಿಂದ ಆ ಸಂಬಂಧಪಟ್ಟ ಎಂಪ್ಲಾಯರ್ ಅವರಿಗೆ ಎಫೆಕ್ಟ್ ಆಗ್ತಾ ಇದೆ ಈ ಯೋಜನೆ ಅಂತ. ಸೊ ನೀವು ಏನು DD ಆಫೀಸಿಗೆ ಕಳಿಸಿರಲ್ಲ ಅಥವಾ ನಿಮ್ಮ ಮೇಲಧಿಕಾರಿಗಳು ಯಾರು ನಿಮಗೆ ಆರ್ಡರ್ ಮಾಡಿಕೊಡ್ತಾರಲ್ಲ ಇದನ್ನು SFN ಅಳವಡಿಸ್ಕೋಬೇಕು ಅಂತ, ಅದರಲ್ಲಿ ಇದರ ಎಫೆಕ್ಟ್ ಆಗಿರುತ್ತೆ. ಸೊ ಜನರಲಾಗಿ ತಿಳ್ಕೊಳ್ಳಿ, ನೀವು ಯಾವಾಗ ಸಂತಾನಹರಣ ಚಿಕಿತ್ಸೆ ಆಗಿರುತ್ತೋ ಆ ತಿಂಗಳು ಬಿಟ್ಟು ನಂತರದ ತಿಂಗಳ 1ನೇ ತಾರೀಕು ಎಫೆಕ್ಟ್ ಡೇಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಜನವರಿ 16ಕ್ಕೆ ನಿಮಗೆ ಆಪರೇಷನ್ ಆಗಿದೆ, ಸಂತಾನಹರಣ ಚಿಕಿತ್ಸೆ ಆಗಿದೆ ಅಂತ ಹೇಳಿದ್ರೆ ಫೆಬ್ರವರಿ 1 ಆಗಿರುತ್ತೆ. ಅಂದರೆ ಆ ತಿಂಗಳ ಯಾವ ದಿನನಾದರೂ ಆಗಿರಲಿ, ನಂತರದ ತಿಂಗಳ 1ನೇ ತಾರೀಕು ಅದರ ಸಂತಾನಹರಣ ಚಿಕಿತ್ಸೆಗೆ ಎಫೆಕ್ಟ್ ಡೇಟ್ ಆಗಿರುತ್ತೆ. ಇದು ನಿಮ್ಮ ಗಮನದಲ್ಲಿರಲಿ. ಸೊ ಇದು ಸ್ಮಾಲ್ ಫ್ಯಾಮಿಲಿ ನಾರ್ಮಲ್ಲೇ ಇರುವಂಥದ್ದು. ಮುಂದಿನ ತಿಂಗಳು 1ನೇ ತಾರೀಕು ಎಫೆಕ್ಟ್ ಡೇಟ್ ಆಗಿರುತ್ತೆ ಅಂತ ಅದರಲ್ಲೇ ಇದೆ, ನಾರ್ಮಲ್ಲೇ ಇದೆ ಇದು. ಹಾಗಾಗಿ ಇದು ನಿಮ್ಗೆ ಆರ್ಡ್ರಲ್ಲೂ ಕೂಡ ಅದೇ ರೀತಿಯಾಗಿ ಬರುತ್ತೆ, ಎಫೆಕ್ಟ್ ಡೇಟು ಅದೇ ಬರುತ್ತೆ. ಸೊ ನಾನೀಗ 1ನೇ ತಾರೀಕು ಅಂತ ಕೊಡ್ತಾ ಇದ್ದೀನಿ, ಯಾಕೆಂತ ಹೇಳಿದ್ರೆ ಆರ್ಡ್ರಲ್ಲಿರೋದು ಕೂಡ ಅದೇ ಆಗಿರುತ್ತೆ. ಸೊ ಇಲ್ಲಿ ಸಿಂಗಲ್ ಚೈಲ್ಡಾ ಅಥವಾ ಸ್ಮಾಲ್ ಫ್ಯಾಮಿಲಿ ನಾರ್ಮ SFN, ಈಗ ನಮ್ದು SFN ಸಂಬಂಧಪಟ್ಟಿರೋದ್ರಿಂದ ನಾನು SFN ಅಂತ ಅಲ್ಲಿ ಕೊಡ್ತಾ ಇದ್ದೀನಿ. ಕೊಟ್ಟಾದಮೇಲೆ ನೋಡಿ, ಈಗ ಇವೆರಡರಲ್ಲಿ ನಾವು ಸ್ಮಾಲ್ ಫ್ಯಾಮಿಲಿ ನಾರ್ಮನ್ನು ನಾವು ಚೂಸ್ ಮಾಡ್ಕೊಳ್ತೀವಿ. ಚೂಸ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ಬೇಸಿಕ್ ತೋರಿಸುತ್ತೆ. ಸೊ ಎಂಪ್ಲಾಯೀಸ್ ನಾಟ್ ಡ್ರಾನ್ ಸ್ಯಾಲ್ರಿ ಅಂತ, ಅಂದರೆ ಆ ತಿಂಗಳು ನೋಡಿ ಕರೆಕ್ಟಾಗಿ ನೋಡ್ಕೊಳ್ಳಿ. ನಾವು ಹಿಂದಿನ ಅಂದರೆ ಈಗ ಪ್ರೆಸೆಂಟ್ ತಿಂಗಳಿಂದ ನಾವು ಹಾಕಬಾರ್ದು, ಯಾಕೆ ಅಂತ ಹೇಳಿದ್ರೆ ಅದು ತಗೊಳ್ಳೋದಿಲ್ಲ. ಸೊ ಈಗ ನಾನು ಮತ್ತೊಮ್ಮೆ ಅದನ್ನು ಎಂಟರ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಬಂದುಬಿಟ್ಟು ನಾವೀಗ ಮತ್ತೊಮ್ಮೆ ಕೊಡೋಣ. ಸೊ ಅವ್ರ ಸಂಬಂಧಪಟ್ಟ ಎಂಪ್ಲಾಯರ್ ಅವರಿಗೆ ಇರೋವಂತಹ ಬೇಸಿಕ್ಕು ಪ್ಲಸ್ ಅದಕ್ಕೆ ಏನು ಅವರಿಗೆ ಇನ್ಕ್ರಿಮೆಂಟ್ ಸಿಗುತ್ತೆ, ಇದು ಶಾಶ್ವತವಾದ ಇನ್ಕ್ರಿಮೆಂಟ್ ಆಗಿರುತ್ತೆ. ಯಾವುದೇ ವೇತನ ಆಯೋಗ ಆದ್ರೂ ಕೂಡ ಆ ಇನ್ಕ್ರಿಮೆಂಟು ಬದಲಾವಣೆಗೆ ಅವಕಾಶ ಇರೋದಿಲ್ಲ. ಅವ್ರು ರಿಟೈರ್ ಆಗೋವರೆಗೂ ಸೇಮ್ ಅಮೌಂಟ್ ಏನು ತೋರಿಸ್ತಾ ಇದ್ದಿಲ್ಲ 1450 ಅದೇ ಅಮೌಂಟ್ ಬರ್ತಾ ಇರುತ್ತೆ. ಇಲ್ಲಿ ಬರೀರಿ ಎಫೆಕ್ಟ್ SFN ಅಂತ. ಸೊ ಅದಾದಮೇಲೆ ರಿಕ್ವೆಸ್ಟ್ ಫಾರ್ ಚೇಂಜ್ ಅಂತ ಕೊಡಿ. ಸೊ ರಿಕ್ವೆಸ್ಟ್ ಫಾರ್ ಚೇಂಜ್ ಅಂತ ಕೊಟ್ಟರೆ ನಿಮಗೆ ಕೆಳಗಡೆ ಬರುತ್ತೆ, ಈ ಕೆಳಗಡೆ ಆಪ್ಷನ್ನಲ್ಲಿ ಬರುತ್ತೆ ರಿಕ್ವೆಸ್ಟ್ ಕೊಟ್ಟಿರೋದು ಪ್ರೋಸೆಸ್ಸಲ್ಲಿದೆ ಅಂತ. ಸೊ ಇಲ್ಲಿ ಬಂದಾದಮೇಲೆ ನಿಮಗೆ 2 ಆಪ್ಷನ್ಗಳು ಕಾಣಿಸ್ತಾ ಇರುತ್ತೆ. ಒಂದು ವೇಟಿಂಗ್ ಫಾರ್ ಅಪ್ಲೋಡು, ಇನ್ನೊಂದು ವ್ಯೂ ಅಂತ ಬರುತ್ತೆ. ಸೊ ಈ 2 ಆಪ್ಷನ್ನಲ್ಲಿ ನೀವು ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಬರುತ್ತಲ್ಲ, ಆ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಇದೆಯಲ್ಲ, ಆ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಇಲ್ಲಿ ನಾನು ನಿಮಗೆ ಕಾಣಿಸ್ತಾ ಇಲ್ಲ ಅದು. ಸೊ ಅದು ನಿಮ್ಗೆ ರಿಕ್ವೆಸ್ಟ್ ಫಾರ್ ಚೇಂಜ್ ಅಂತ ಕೊಟ್ಟ ಮೇಲೆ ಕಾಣಿಸುತ್ತೆ. ಅದನ್ನು ತಗೊಂಡ್ಬಿಟ್ಟು ನೀವು PDF ಅಲ್ಲಿ ಏನೇನು ಇರಬೇಕು ಅಂತ ಹೇಳಿದ್ರೆ, ಒಂದು DDO ಅವರ ಕವರಿಂಗ್ ಲೆಟರ್, ಎರಡನೇದು
ನಿಮಗೆ ಆರ್ಡರ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಡಿ ಡಿ ಅವರಿಂದ ಬಂದಿರತಕ್ಕಂಥ ಆದೇಶದ ಪ್ರತಿ. ಮೂರನೇದು ಸ್ಟೆರಿಲೈಸೇಷನ್ ಸರ್ಟಿಫಿಕೇಟ್ ಡಿಸ್ಟ್ರಿಕ್ಟ್ ಸರ್ಜನ್ ಅವರಿಂದ ಅದು ಕೌಂಟರ್ ಸಿಗ್ನೇಚರ್ ಆಗಿರಬೇಕು. ಇದು ನಿಮ್ಮ ಗಮನದಲ್ಲಿ. ಸರ್ಕಾರಿ ಆಸ್ಪತ್ರೆ ಆದರೆ ಅದರ ಅವಶ್ಯಕತೆ ಇರೋದಿಲ್ಲ. ಈಗೇನೋ HRMSನವರು ಸರ್ಕಾರಿ ಆಸ್ಪತ್ರೆಗೂ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಬಟ್ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಸ್ಮಾಲ್ ಫ್ಯಾಮಿಲಿ ನಾರ್ಮಲ್ ಇರೋ ಅಂಥದ್ದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡಿದರೆ ಅದಕ್ಕೆ ಯಾವುದೇ ಡಿಸ್ಟ್ರಿಕ್ಟ್ ಸರ್ಜನ್ ಕಡೆಯಿಂದ ಕೌಂಟರ್ ಸಿಗ್ನೇಚರ್ ಬೇಕಾಗಿಲ್ಲ, ಸರ್ಕಾರಿ ಅವರೇ ಅಪ್ರೂವ್ ಮಾಡಿರ್ತಾರೆ ಅದನ್ನ. ಸೊ ಇಲ್ಲಿ ಅದೆಲ್ಲ ಆದಮೇಲೆ ಇಲ್ಲಿ ನೋಡಿ, ಇಲ್ಲಿ ಶ್ರೀಯುತ ರಘು ರವರದು ಬಂದಿದೆ ನೋಡ್ರಿ, ಅಲ್ಲಿ ಅಪ್ರೂವ್ಡ್ ಆಗಿದೆ, ರಿಮಾರ್ಕ್ಸಲ್ಲಿ ಅಪ್ರೂವ್ಡ್ ಅಂತ ಇದೆ. ಇನ್ ಕೇಸ್ ನಿಮ್ದು ಏನಾದರೂ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ, ಏನು ಪ್ರಾಬ್ಲಮ್ ಇತ್ತು ಅಂತ ನಿಮಗೆ ರಿಜೆಕ್ಟೆಡ್ ಅಂತ ಬಂದುಬಿಟ್ಟು ರಿಮಾರ್ಕ್ಸ್ ಬರುತ್ತೆ, ಯಾವ ಕಾರಣಕ್ಕೋಸ್ಕರ ನಿಮ್ದು ರಿಜೆಕ್ಟ್ ಆಗಿದೆ ಅಂತ. ಸೊ ಒಂದು ಅಕ್ಸೆಪ್ಟೆಡ್ಡು ಕಾಣ್ತಾ ಇದೆ ಮತ್ತು ರಿಜೆಕ್ಟೆಡ್ ಎರಡೂ ಕಾಣ್ತಾ ಇದೆ, ಏನು ಕಾರಣ ಅಂತ. ಸೊ ಅವ್ರು ಏನು ಹೇಳ್ತಾರೋ ಅದನ್ನು ನೆಕ್ಸ್ಟ್ ಟೈಮ್ ಇನ್ನೊಂದು ಸಲ ಅವರು ಕಳಿಸಿರೋದಾದಮೇಲೆ ನೀವು ಮತ್ತೆ ಅದನ್ನು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಸೊ ಇದಿಷ್ಟು ನಾವು SFN ಅನ್ನು HRMS 1ನಲ್ಲಿ ಹೇಗೆ ಆ್ಯಡ್ ಮಾಡಬೇಕು ಅನ್ನೋವಂಥದ್ರ ಕುರಿತು ಆಗಿತ್ತು. ಸೊ ಇದು ಆ್ಯಡ್ ಆದಮೇಲೆ ಇದನ್ನು ಅರಿಯರ್ಸ್ ಮಾಡ್ಕೊಳ್ಳೋದು ಹೇಗೆ ಅನ್ನೋವಂಥದ್ದನ್ನು ಕೂಡ ನಾವು ಮುಂದಿನ ವಿಡಿಯೋದಲ್ಲಿ ನೋಡ್ತೀವಿ. ಸೊ ಇದ್ರ ಕುರಿತು ನಿಮ್ಗೆ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ನೀವು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಇದಾಗಿತ್ತು ಇವತ್ತಿನ ಮಾಹಿತಿ. ಥ್ಯಾಂಕ್ ಯು.